ಬಳ್ಳಾರಿಯ ಆಂಜನೇಯ ದೇಗುಲದಲ್ಲಿ ಮಾಂಸದ ಚೀಲ ಪತ್ತೆಯಾಗಿದೆ. ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಇದು. ದೇಗುಲಗಳು ಅಂದಾಗ ಪಾವಿತ್ರ್ಯತೆಯನ್ನು ಹೊಂದಿರುತ್ತವೆ. ಅಲ್ಲಿ ಇಂಥ ಕೃತ್ಯಗಳು ನಡೆದಿರುವುದು ನಿಜಕ್ಕೂ ಕೂಡ ಸಹಜವಾಗಿ ಅಲ್ಲಿ ಸಾಮರಸ್ಯವನ್ನು ಕದಡುವ ಪ್ರಯತ್ನಗಳು ನಡೀತಿದ್ಯಾ ಅನ್ನುವಂಥ ಅನುಮಾನವನ್ನು ಸೃಷ್ಟಿ ಮಾಡಿದೆ. ಎಲ್ಲಿ ಏನು ನೋಡ್ತಾ ಹೋಗೋಣ. ನಾಗಲಕೇರಿ ಪ್ರದೇಶದ ಆಂಜನೇಯ ದೇಗುಲ ಅದು. ವೆಂಕಟೇಶ್ವರ ದೇಗುಲದ ಗರುಡ ಸ್ತಂಭದ ಮುಂದೆ ಒಂದು ಪ್ಲಾಸ್ಟಿಕ್ ಕವರ್ ಇದೆ. ಏನೋ ಸಾಮಾನ್ಯವಾದಂಥ ಪ್ಲಾಸ್ಟಿಕ್ ಕವರ ನೋಡಿ, ಆ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಂಸವನ್ನು ಹಾಕಿದ್ದಾರೆ ಯಾರೋ ದುಷ್ಕರ್ಮಿಗಳು. ಬೆಳಗ್ಗೆ ಅರ್ಚಕರು ಬಂದು ಕವರನ್ನು ನೋಡಿದಾಗ ಗಾಬರಿ ಆಗ್ಬಿಟ್ಟಿದೆ. ಆಮೇಲೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪೊಲೀಸರಿಂದ ಆ ಮಾಂಸದ ಚೀಲ ತೆರವು ಕಾರ್ಯ ನಡೆದಿದೆ. ಯಾರು ಹಾಕಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಅಕ್ಕಪಕ್ಕದಲ್ಲಿ ಏನಾದರೂ CC ಕ್ಯಾಮ್ರಾ ಇತ್ತು ಅಂದರೆ ಖಂಡಿತವಾಗ್ಲೂ ಯಾರ ಕೃತ್ಯ ಮಾಡಿರೋದು ಖಂಡಿತವಾಗ್ಲೂ ಗೊತ್ತಾಗತ್ತೆ. ಈ ಸಭೆ ಇಲ್ಲಿ ಮೂಳೆ ಮಾಂಸಗಳು ನಮ್ಮ ಬಾಲಾಂಜನೇಯ ಸ್ವಾಮಿ ಗುಡಿಯಾಗ ಬಿಸಾಕಾರ ಅಂತ ಗೊತ್ತಾಗಿದೆ. ಇದನ್ನು ಯಾರು ಬಿಸಾಕಿರ್ತಾರ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಮ್ಮ ಪೊಲೀಸವರು ತನಿಖೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಮಾಡಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತಿದ್ದೇವೆ. ನೋಡಿ, ಯಾರು ಕಿಡಿಗೇಡಿಗಳು, ಯಾವ ಕಾರಣಕ್ಕೆ ಹಿಂಗೆ ಮಾಡಿದ್ರು? ಆಕಸ್ಮಿಕವಾಗೂ ಈ ಒಂದು ಘಟನೆ ನಡೆದಿದೆ ಅಂತ ಊಹೆ ಮಾಡೋದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಅದು ದೇವಸ್ಥಾನ ಅಂತ ಎಂಥ ಅರೆಪ್ರಜ್ಞಾವಸ್ಥೆಯಲ್ಲಿರೋನ್ಗೂ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಬಟ್ ಆ ಕಪ್ಪು ಕವರ್ ನೀವು ಗಮನಿಸ್ಬೋದು, ಚೀಲದಲ್ಲಿ ಮಾಂಸ ಇದೆ. ಅದನ್ನು ತಗೊಂಡು ದೇವಸ್ಥಾನದ ಒಳಗೆ ಹಾಕ್ತಾರೆ ಅನ್ನೋದಾದರೆ ಯಾರೋ ಬೇಕು ಅಂತಲೇ ಕುಕೃತ್ಯವನ್ನು ಮಾಡಿರುವಂತಹ ಸಾಧ್ಯತೆ ಇರುತ್ತೆ. ದೇವಸ್ಥಾನದ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಟ್ ಅಲ್ಲೆಲ್ಲೂ CC ಕ್ಯಾಮ್ರಾ ಇದ್ದಂಗೆ ಕಾಣಿಸ್ತಾ ಇಲ್ಲ. ಒಂದು ಪಕ್ಷ ಕ್ಯಾಮ್ರಾ ಇತ್ತು ಅಂದಿದ್ರೆ ಯಾರೀ ಕೃತ್ಯವನ್ನು ಮಾಡಿರೋದು ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಅನ್ನೋದು ಲಭ್ಯವಾಗ್ತಾ ಇತ್ತು. ಬೆಳಗ್ಗೆ ಅರ್ಚಕರು ಎಂದಿನಂತೆ ಬಂದ ಸಂದರ್ಭದಲ್ಲಿ ಇದೇನೇ ಚೀಲ ಅಂತ ನೋಡಿದ್ರೆ ಅದು ಮಾಂಸ. ಹಾಗಾಗಿ ಸ್ಥಳೀಯರಿಗೆ ಮತ್ತು ಪೊಲೀಸ್ನವರಿಗೆ ಅರ್ಚಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಥವಾ ಕೆಲವೊಂದು ಸಾಧ್ಯತೆಗಳು ಅಂತ ನಾವು ನೋಡೋದಾದರೆ ಯಾರೋ ಕಿಡಿಗೇಡಿಗಳು ಬೇಕು ಅಂತ ಮಾಡಿರ್ಬೋದು, ಇಲ್ಲ ಯಾವುದೋ ಬೀದಿ ನಾಯಿಗಳು ತಂದು ಹಾಕಿರಬಹುದು. ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಪೊಲೀಸ್ನವರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.